ಬೆಳಗ್ಗೆ ನೋಡ್ತೀವಿ ಅಣ್ಣ, ಸೂಪರ್ ಆಗೈತೆ ಅಣ್ಣ. ಯಾರು ಮಾಡಕ್ಕಾಗಲ್ಲ ಈ ತರ ಮೂವಿ ಅಂದ್ರೆ. ಫಸ್ಟ್ ಎಲ್ಲ ಚೆನ್ನಾಗಿ ಬಂದು ನೋಡಿ ಅಣ್ಣ. ಉಪ್ಪಿ ಬಾಸ್ಕೆ ಸೂಪರ್ ಆಗೈತೆ ಪಿಕ್ಚರು. ಇದೇ ರೀತಿ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಶಿವಣ್ಣ, ಮತ್ತೆ ಇನ್ನು ಹೊಸ ಹೊಸ ಫಿಲ್ಮ್ಗಳು ಬರ್ಬೇಕು. ಏನು ಮೋಸ ಇಲ್ಲ, ಸೂಪರ್. ಓಂ ತಂದಂಗೆ ಇದು ಫಿಲ್ಮ್ ತಂದಿದ್ದಾರೆ, ಸೂಪರ್ ಆಗಿ ಐತೆ. ಏ ಮೂವಿಯಲ್ಲಿ ಯಾರು ಬೀಟ್ ಹೊಡಿಯಕ್ ಆಗಲ್ಲ, ಈಗಲೂ ಬೀಟ್ ಹೊಡಿಯಕ್ ಆಗಲ್ಲ. ಫ್ಯಾನ್ಗಳು ಯಾರು ಕಚ್ಚಾಡಬೇಡಿ, ಕನ್ನಡ ಫಿಲ್ಮ್ ಅನ್ನು ಉಳಿಸಿ ಬೆಳೆಸಿ ಅಷ್ಟೇ. ಎಲ್ಲರೂ ಒಂದೇ, ಕನ್ನಡ ಇಂಡಸ್ಟ್ರಿ ಒಂದೇ. ಶಿವಣ್ಣರ ಅಭಿನಯ ಬಹಳ ತುಂಬಾ ಚೆನ್ನಾಗಿದೆ. ಇದು ಅವತಾರದಲ್ಲಿ ಬಹಳ ಅತ್ಯುತ್ತಮವಾಗಿದೆ. ಹಾಲಿವುಡ್ಗಿಂತನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಆಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಸಿಮಿ ಕಾಮಿಡಿ ಕೂಡ ಬರುತ್ತೆ, ತುಂಬಾ ನಕ್ಕು ಸಾಕಾಗುತ್ತೆ. ಸಿಮಿ ಕಾಮಿಡಿ ಇದೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಉಪೇಂದ್ರ ಅವ್ರದ್ದು ಮಿರಾಕಲ್ ಆಕ್ಟಿಂಗ್ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಸುಮ್ಮನೆ ಚಿತ್ರನ್ನ ನೀವು ಎಲ್ಲ ನೋಡೋಕ್ಕಿಂತ ಬಂದು ಚಿತ್ರಮಂದಿರದಲ್ಲಿ ನೋಡಿ ಅದನ್ನ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಪ್ಲೇಯರ್ಸ್ ಕೂಡ ಅನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನೀವು ಈ ಸಿನಿಮಾ ನೋಡಿದ್ಮೇಲೆ ಏನ್ ಅರ್ಥ ಮಾಡ್ಕೊಂಡ್ರೆ ಮುಖ್ಯವಾಗಿ? ಇದು ಒಳ್ಳೇದು ಕೆಟ್ಟದ್ದು ಕೂಡ ಎರಡು ಕೂಡ ನಮ್ಮ ನಿಜ ಜೀವನದಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದೊಂದು ಅನುಭವ ಆಗುತ್ತೆ. ಅದ್ರ ಹೇಳ್ಬಲ್ಲೆ ನಾನು. ತ್ರಿಮೂರ್ತಿಗಳ ಸಂಗಮ, ಭಕ್ತಗಣಕ್ಕೆ ರಸದೌತಣ. ಭಾರತದ ಕಲ್ಚರು ಮತ್ತೆ ಕಲೆ ಸಂಸ್ಕೃತಿ, ಆಧುನಿಕ ಜೀವನದ ಇವತ್ತಿನ ಪ್ರಪಂಚದಲ್ಲಿ ಯಾವ ರೀತಿ ಸತ್ಯ ಮತ್ತು ಅಸತ್ಯಗಳಿದೆ, ಅದರ ವಿರುದ್ಧ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಹೋಗುವಂತ ಒಂದು ಬದಲಾವಣೆ ತರುವಂತ ಚಿತ್ರ ಪಾರ್ಟಿಪ ಅಂದ್ರೆ ತಪ್ಪಾಗ್ಲಾರ್ದು. ಅದರಲ್ಲಿ ಶಿವಣ್ಣ ಅವರ ಆಕ್ಟಿಂಗು ತುಂಬಾ ಅದ್ಭುತವಾಗಿದೆ. ಚಿತ್ರನ ಎಲ್ಲ ಬಂದು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಯಾವುದೇ ತರ ಕಾಂಟ್ರವರ್ಸಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಅಭಿಮಾನಿಗಳಿಗೆ ಈ ಮೂಲಕ ಕರೆ ಮಾಡ್ತೀವಿ. ಮಗ ಸಿನಿಮಾ ನೋಡಿದಲ್ಲ ಏನಿಸ್ತು? ಚೆನ್ನಾಗಿದೆ ಅಣ್ಣ, ಏನಿಲ್ಲ. ಅಲ್ಲ ನಿಮ್ಮಂತ ಯೂತ್ಸ್ ಯಾಕೆ ಸಿನಿಮಾ ನೋಡಕ್ ಬರ್ಬೇಕು ಅಣ್ಣ? ಕನ್ನಡ ಸಿನಿಮಾ ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು. ಅವತಾರ ಅಂದ್ಬಿಟ್ಟವ್ರೆ ಎಲ್ಲ ಅಲ್ಗೋದ್ರೆ. ನಮ್ಮಂತ ಯೂತ್ಸು ಕನ್ನಡ ಸಿನಿಮಾ ಬೆಳೆಸ್ಬೇಕು, ಕನ್ನಡ ಫಿಲಂ ಜಾಸ್ತಿ ನೋಡ್ಬೇಕು. ಎಲ್ಲರ ಮೇಲೆ ಗೌರವ ಇದೆ. ದರ್ಶನ್ ಸರ್ ಮೇಲೆ ಗೌರವ ಇದೆ, ಉಪೇಂದ್ರ ಸರ್ ಗೌರವ ಇದೆ, ಶಿವಕುಮಾರ್ ಸರ್ ಮೇಲೆ ಗೌರವ ಇದೆ, ಸುದೀಪ್ ಸರ್ ಮೇಲೆ ಗೌರವ ಇದೆ. ಎಲ್ಲ ಸರ್ ಎಲ್ಲ ನಮ್ಮ ಫಿಲಂ ಇಂಡಸ್ಟ್ರಿ ಎಲ್ಲ ನಮ್ಗೆ ಬೆಳೆಸ್ಬೇಕು ಸರ್. ನಾವು ಭಯಂಕರ ಇಡೀ ಕರ್ನಾಟಕ ಬೆಚ್ಚ ಅಂತ ಸಿನಿಮಾ ತೆಗ್ದಿದ್ದಾರೆ. ಅಣ್ಣ ಶಿವರಾಜ್ ಕುಮಾರ್ ಕರ್ನಾಟಕ ರತ್ನ, ಮುಂದಿನ ಫೀಲ್ಡ್ ಅವರೇ ತಗೋರೋದು. ಪವರ್ ಸ್ಟಾರ್ ತಗೊಂಡಿದ್ದಾರೆ. ಈಗ ಅವರ ಹೆಸರದಲ್ಲಿ ಈಗ ಒಂದು ಗೆಜ್ಜೆನಾದಂತ ಕಲ್ತಿರೋದು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಸೂಪರ್ ಟೂಪರ್. ಮಾರ್ನಿಂಗ್ ಶೋವನೇ 7 ಗಂಟೆ ಆಕ್ಟಿಂಗ್ ಮಾಡೋರೆ ಅಂದ್ರೆ ಇದು ಭಯಂಕರ. ಇದು ಮಾತ್ರ ಸೂಪರ್ ಟೂಪರ್. ಅದ್ ಬಿಟ್ರೆ ಕ್ಯಾರೆಕ್ಟರ್ ಅಂದ್ರೆ ಫೈಟ್ ಸೂಪರ್ ಆಗಿ ಮಾಡಿದಾರೆ. ಫೈಟ್ರು ಮಾತ್ರ ಆ ಡೈಲಾಗ್ಗಳು ಮಾತ್ರ ಅವ್ರದೇ ಜಾಸ್ತಿ ಇರೋದು. ಡೈಲಾಗ್ಗಳು ಮಾತ್ರ ಭಯಂಕರ ಫಿಲಂ ಮಾಡಿದಾರೆ. ಕರ್ನಾಟಕದಲ್ಲಿ ಬಿಗ್ ಬಾಸ್ಗೆ 65 ವರ್ಷ. ನಮ್ಮ ಶಿವಣ್ಣಂಗೆ ಈ ತರ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಹಿಂದೆ ಯಾರು ಮಾಡೋಕ್ಕಾಗಲ್ಲ, ಮುಂದಕ್ಕೆ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ. ಆ ತರ ಬಿಗ್ ಬಾಸ್ ಇವತ್ತಿಗೆ 1 ವರ್ಷ ಆಯ್ತು. ನಮ್ಮ ಶಿವಣ್ಣ ಏನೋ ಒಂದ ಗೆದ್ಕ ಬಂದ್ರು, ಅವ್ರು ಸ್ಟೇಟಸ್ ಎಲ್ಲ ಹಾಕೊಂಡಿದ್ರು. ಅದನ್ನ ನೋಡಿದೆ, ಮನಸ್ಸಿಗೆ ತೃಪ್ತಿ ಆಯ್ತು. ಹಂಗೆ ಶಿವಣ್ಣ 100 ವರ್ಷ ಸದಾನ ಕಾಲ ಹಿಂಗೆ ಚಿತ್ರರಂಗದಲ್ಲಿ ಬೆಳಗ್ಲೆ